ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಹ್ಯಾಪಿ ಓಣಂ. ಕೇರಳದಲ್ಲಿ ವರ್ಷಕ್ಕೆ ಎರಡೇ ಹಬ್ಬ, ಒಂದು ವಿಶು, ಇನ್ನೊಂದು ಓಣಂ. ಹಾಗೆ ಇವತ್ತು ಓಣಂ. ನೆಕ್ಸ್ಟ್ ಸ್ಕೂಲಲ್ಲೂ ಸಹ ಓಣಂ ಸೆಲೆಬ್ರೇಷನ್ ಇದೆ. ಹಂಗೆ ಪೇರೆಂಟ್ಸ್ ಬರಬೇಕು ಅಂತ ಹೇಳಿದ್ದಾರೆ. ಓಣಂ ಸ್ಪೆಷಾಲಿಟಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಗೋಲ್ಡನ್ ಕಲರ್ ಡ್ರೆಸ್ಸೇ ಹಾಕೋದು. ಗೋಲ್ಡ್ ಜೊತೆಗೆ ಬೇರೆ ಯಾವ್ದಾದ್ರು ಮಿಕ್ಸಪ್ ಮಾಡಿ ಹಾಕೋತಾರೆ. ಇವತ್ತು ನಾನು ಹಂಗೆ ಗೋಲ್ಡ್ ಜೊತೆ ಆರೆಂಜ್ ಕಲರ್ ಮಿಕ್ಸ್ ಮಾಡಿಕೊಂಡು ಸ್ಕರ್ಟ್ ಆ್ಯಂಡ್ ಟಾಪ್ ಹಾಕೊಂಡಿದ್ದೀನಿ. ಸ್ಕೂಲಲ್ಲಿ ಓಣಂ ಸೆಲೆಬ್ರೇಷನ್ ಇರೋದ್ರಿಂದ ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಫೇಸ್ ರೆಡಿ ಮಾಡ್ಕೊಬಿಡೋಣ. ಫೇಸ್ ಮೇಕಪ್ ಅಂದರೆ ನಾನೇನು ಜಾಸ್ತಿ ಮೇಕಪ್ ಐಟಮ್ ಯೂಸ್ ಮಾಡ್ತಾ ಇಲ್ಲ. ನಾನು ಚಿಕ್ಕದ್ರಿಂದ ಯೂಸ್ ಮಾಡ್ಕೊಬಂದಿರೋಂಥ ಫೇರ್ ಆ್ಯಂಡ್ ಲವ್ಲಿ ಮತ್ತು ಅದ್ರ ಜೊತೆ ಸ್ವಲ್ಪ ಫೌಂಡೇಶನು, ಲಿಪ್ಸ್ಟಿಕ್ಕು, ಕಾಜಲ್ಲು, ಮಸ್ಕರ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ನನ್ನ ಬಿಟ್ಟು ಹೋಗ್ತಾ ಇಲ್ಲೋ ಅಥವಾ ನಾನು ಅದನ್ನು ಬಿಟ್ಟು ಹೋಗ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಕ್ರೀಮ್ ಬಿಟ್ಟು ಬೇರೆ ಯಾವ ಕ್ರೀಮ್ ಹಾಕಿದ್ರೂ ನನ್ನ ಫೇಸಿಗೆ ಸೆಟ್ ಆಗೋಲ್ಲ. ಅದರಿಂದ ನಾನು ಬೇರೆ ಯಾವ ಕ್ರೀಮ್ನು ಟ್ರೈ ಮಾಡಿಲ್ಲ ಇದುವರೆಗೂ. ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರ್ ಎಲ್ಲ ಸ್ವಲ್ಪ ದಿನ ಯೂಸ್ ಮಾಡಿದೆ, ಇವಾಗ ಯೂಸ್ ಮಾಡ್ತಾ ಇಲ್ಲ ಅದನ್ನು ಸಹ. ಬರೋ ಮೇಕಪ್ ಐಟಮ್ನೆಲ್ಲ ಮೆತ್ಕೊಂಡು ಚೆನ್ನಾಗಿರೋ ಮುಖನ ಯಾಕೆ ನಮ್ಮ ಕೈಯಾರ ನಾವೇ ಹಾಳು ಮಾಡ್ಕೋಬೇಕು ಹೇಳಿ. ಇಷ್ಟ್ರ ಮಟ್ಟಿಗೆ ಬಂದಿದೆ ನನ್ನ ಮೇಕಪ್ ನೋಡಿ. ಐಲೈನರ್ ಯಾಕೋ ಸರಿಗೆ ಬಂದಿಲ್ಲ. ಅರ್ಜೆಂಟಲ್ಲಿ ಮಾಡಿದ್ರೆ ಹಿಂಗೆ ಅಂತ ಆಗೋದು. ಇದ್ದಂಗೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಮಸ್ಕರ ಹಾಕೊಂಡೆ. ಮಸ್ಕರ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅಪರೂಪಕ್ಕೆ. ನಂಗೆ ನೋಡಿದ್ರೆ ಮಸ್ಕರ ಹಾಕೊಳ್ಳೋಕ್ಕೂ ನೆಟ್ಟಗೆ ಬರಲ್ಲ. ಅದಕ್ಕೆ ಕಣ್ಣೊಳಗಡೆ ಹೆಂಗೆಂಗೋ ಆಯ್ತಾಯಿತ್ತು. ಇನ್ನು ನೆಕ್ಸ್ಟು ಹಣೆಬಟ್ಟು ಹಾಕಿಲ್ಲ ಅಂದರೆ ಏನೋ ಒಂದು ಮಿಸ್ಸಿಂಗ್ ಹೊಡಿತಾ ಇರುತ್ತೆ. ಹಣೆಬಟ್ಟು ಹಾಕಿದ್ರೇ ಮುಖಕ್ಕೆ ಒಂದು ಲಕ್ಷಣ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಇಲ್ಲಾಂದ್ರೆ ಮನೆಯಿಂದ ಆಚೆ ಕಡೆಯೋಕ್ಕೆ ಆಗಲ್ಲ. ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಅನಿಸುತ್ತೆ. ಈಗಿನ ಕಾಲ ಜನರು ಎಲ್ಲ ಲಿಪ್ಸ್ಟಿಕ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಲ್ವಾ, ಅದರಲ್ಲಿ ನಾನು ಒಬ್ಬಳು. ಮತ್ತು ಇಯರಿಂಗ್ಸ್ ಹಾಕೋತಾಯಿದ್ದೀನಿ. ಇಯರಿಂಗ್ಸು ನಮ್ಮದಲ್ಲ, ನಮ್ಮ ಅಕ್ಕಂದು. ಎಷ್ಟು ಚೆನ್ನಾಗಿದೆ ಅಲ್ವ ಜುಮ್ಕ. ಅದ್ರ ಜೊತೆಗೆ ನಾನು ಹೇರ್ ಸ್ಟೈಲು ಮಾಡೋಗಿತ್ತು. ನಾನು ಆಲ್ಮೋಸ್ಟ್ ಈಗ ಜಾಸ್ತಿ ಈ ಥರನೇ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ನೆಕ್ಸ್ಟು ಸರ. ಈ ಸರ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ಹಾಕಿರೋದ್ರಿಂದ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಥವಾ ನನ್ನ ಕತ್ತರಿ ಇರೋದಕ್ಕೆ ಅದು ಚೆನ್ನಾಗಿ ಕಾಣಿಸ್ತೈತೋ ಒಂದೂ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸರ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತೆ. ಹಾಗೆ ಬಳೆನೂ ಹಾಕೊಂಡಾಯ್ತು. ನೆಕ್ಸ್ಟ್ ವಾಚ್ ಇದು ಸೊನಾಟ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ದು. ಹುಡುಗಿರಿಗೆ ಒಂದು ಹುಚ್ಚು ಏನು ಹೇಳಿ, ಕನ್ನಡಿ ಮುಂದೆ ನಿಂತ್ಕೊಂಡು 1000 ಸತಿ ಅದು ಸರಿಯಾಗಿದೆಯಾ, ಇದು ಸರಿಯಾಗಿದೆಯಾ, ಕೂದಲು ಸರಿಯಾಗಿದೆಯಾ, ಮುಖ ಸರಿಯಾಗಿದೆಯಾ, ಬಟ್ಟೆ ಸರಿಯಾಗಿದೆಯಾ ಅಂತ ಒಂದು 1000 ಸರಿ ಚೆಕ್ ಮಾಡ್ಕೊತಾ ಇರ್ತೀವಿ. ಹಂಗೆಲ್ಲ ಚೆಕ್ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ಸ್ವಲ್ಪ ನುಲಿದಿದ್ದು ಆಯಿತು. ನಾನು ಹಾಕಿರೋ ಡ್ರೆಸ್ಗೆ ನಾನು ಮಾಡಿರೋ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ. ಮೋಸ್ಟ್ ಇಂಪಾರ್ಟೆಂಟ್ ಒಂದು ಮರ್ತೇ ಬಿಟ್ಟಿದ್ದೆ, ಸ್ಪ್ರೇನೂ ಮಾಡ್ಕೊಂಡಾಯ್ತು. ರೆಡಿ ಎಲ್ಲ ಆದಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಬಿಡು 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 ಕದ್ದು ಕದ್ದು ನೋಡೋದನ್ನ, ಕೊಡು 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 ಮುದ್ದು ಮುದ್ದು ಮುತ್ತೊಂದನ್ನ, ಹಾರಾಡೋ ಹಕ್ಕಿಯಾಗಿ ಆಕಾಶದಾಚೆ ಹೋಗಿ ಚುಕ್ಕಿಯ ಪಲ್ಲಕ್ಕಿಲಿ ಕೂರೋಣ. ವಿಡಿಯೋ ಎಲ್ಲ ಆದಮೇಲೆ ನಾನು ಸ್ಕೂಲ್ ಕಡೆ ಹೊರಟೆ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮಾಡ್ತಾಯಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನಿಮ್ಗೇನಾದರೂ ನನ್ನ ಜೊತೆ ಹೇಳ್ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ನಾನು ಮಾಡ್ತಾಯಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಮತ್ತು ಏನಾದರೂ ತಿದ್ಕೊಳ್ಳೋಕ್ಕಿದ್ರೆ ಅದನ್ನು ಸಹ ಕಮೆಂಟ್ ಮಾಡಿ ಹೇಳಿ. ನಾನು ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಹಂಗೆ ಸ್ಕೂಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಸ್ಕೂಲ್ ಮಕ್ಕಳು ಎಲ್ಲರೂ ಒಂದೇ ಥರ ಬಟ್ಟೆ ಹಾಕೊಂಡು ಮಿರಿ ಅಂತ ಮಿಂಚ್ತಾ ಇದ್ರು. ಒಂದೊಂದು ಕ್ಲಾಸ್ ಮಕ್ಕಳು ಒಂದೊಂದು ಥರ ಬಟ್ಟೆ ಹಾಕೊಂಡು ಓಡಾಡ್ತಾ ಇರೋದು ನೋಡ್ರಿ ಎರಡು ಕಣ್ಣುಗಳು ಸಾಲಲ್ಲ. ಹಬ್ಬದ ವಾತಾವರಣ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸ್ಕೂಲಲ್ಲೆಲ್ಲ. ನಾನು ತಕ್ಷಣ ಬೆಳಗ್ಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದೆ. ಇಲ್ಲಿ ನೋಡಿದ್ರೆ ಆಲ್ರೆಡಿ ಮಕ್ಕಳುಗಳಿಗೆಲ್ಲ ಆಟ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. UKG ಮಕ್ಕಳು ಮ್ಯಾಜಿಕಲ್ ಚೇರ್ ಆಟ ಆಡ್ತಾಯಿದ್ರು. ಇದನ್ನೆಲ್ಲ ನೋಡಿದ್ರೆ ನಾನು ಆಟ ಆಡೋದೇ ನನಗೆ ಜ್ಞಾಪಕ ಬಂತು. ಈ ಆಟ ನೋಡೋ ಇಂಟ್ರೆಸ್ಟಲ್ಲಿ ಪಕ್ಕದಲ್ಲಿ ನನ್ನ ಮಗಳು ಗೇಮ್ ಆಡಿಸ್ತಾಯಿದ್ರು. ಯಾವ ಗೇಮ್ ಇದು, ಬಿಸ್ಕೆಟ್ ಕ್ಯಾಚಿಂಗ್ ಅಂತ. ನನಗೆ ಗೊತ್ತೇ ಇರಲಿಲ್ಲ. ನನ್ನ ಮಗಳು ನಂಗೆ ಹೇಳಿರಲಿಲ್ಲ, ಟೀಚರು ನನಗೆ ಹೇಳಿರಲಿಲ್ಲ. ಅದಕ್ಕೆ ನನ್ನ ಮಗಳಿಗೊಂದು ಐಡಿಯಾನೂ ಇರಲಿಲ್ಲ. ಚಿಕ್ಕ ಮಕ್ಕಳ ಕೈಲಿ ಜಂಪ್ ಮಾಡಿ ಬಿಸ್ಕೆಟ್ ತಿನ್ನಿರಿ ಅಂದರೆ ಅವ್ರಿಗೆ ಹೆಂಗೆ ಆಗುತ್ತೆ ಅಲ್ವಾ. ಆದರೂ ಒಂಥರ ಚೆನ್ನಾಗಿತ್ತು ಆಟ. ಒಂದು 3-4 ಮಕ್ಕಳು ಬಿಸ್ಕೆಟ್ನ ತಿಂದರು. ಅವ್ರ ಆಟ ಗೆದ್ದರೂ ಬಿಟ್ಟರು, ಆದರೆ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅಷ್ಟೇ ಸಾಕು. ಅದರಲ್ಲೇ ಮಕ್ಕಳು ಸಿಕ್ಕಾಪಟ್ಟೆ ಖುಷಿಪಟ್ಟಿರ್ತಾರೆ. ಇದನ್ನೆಲ್ಲ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ. ನಮ್ಮದು ಬಾಲ್ಯನೇ ನೆನಪಾಗುತ್ತೆ ನಮಗೆ. ನಾನು ಚಿಕ್ಕದ್ರಲ್ಲಿ ಇದ್ಯಾವ ಆಟನೂ ಆಡಿಲ್ಲಪ್ಪ. ನಾನು ಮ್ಯಾಜಿಕಲ್ ಚೇರು ಮತ್ತು ರನ್ನಿಂಗ್ ರೇಸು, ಕಪ್ಪೆ ಕುಪ್ಪೆ ಅದೇ ಜಾಸ್ತಿ ಆಡಿರೋದು. ನನ್ನ ಮಗಳಿಗೆ ತಿನ್ನೋಕ್ಕಾಯ್ತಾ ಇಲ್ಲ, ಆದರೂ ಅವಳು ಟ್ರೈ ಮಾಡ್ತಾ ಇದ್ದಾಳೆ. ಚಿಕ್ಕ ಮಕ್ಕಳಿಗೆ ಬಿಸ್ಕೆಟ್ ಕಡಿಯೋಕ್ಕೆ ಆಯ್ತಾ ಇಲ್ಲ. ಅಕ್ಕಪಕ್ಕದಲ್ಲಿ ನಿಂತಿರೋ ಮಕ್ಕಳೆಲ್ಲ ಫುಲ್ ಎನ್ಕರೇಜ್ ಮಾಡ್ತಾಯಿದ್ರು, ತಿನ್ನು 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 ಅಂತ. ಅವರು ಒಬ್ಬರು ಮುಖ ಒಬ್ಬರು ನೋಡ್ಕೊಂಡು ನಿಂತಿದ್ರು. ಟೀಚರ್ಸ್ ತಲೆ ಯಾವ್ಯಾವ ಥರ ಗೇಮೆಲ್ಲ ಕಂಡುಹಿಡ್ಬಿಟ್ಟಿದ್ದಾರೆ ನೋಡಿ. ನಮ್ಮ ಕಾಲದಲ್ಲೆಲ್ಲ ಇದು ಯಾವ ಗೇಮು ಇರಲಿಲ್ಲ, ಇವೆಲ್ಲ ಹೊಸ ಗೇಮು ಅಂತ. ಆದರೂ ಈ ಚಿಕ್ಕ ಮಕ್ಕಳು ಒಂದು ಬಿಸ್ಕೆಟ್ ತಿನ್ನೋಕ್ಕೆ ಎಷ್ಟು ಪರದಾಡ್ತಾ ಇದ್ದಾರೆ ನೋಡಿ. ಅದು ನೋಡಿದ್ರೆ ಒಂಥರ ಫುಲ್ ನಗು ಬರುತ್ತೆ. ನನ್ನ ಮಗಳಿಗೆ ಈ ಗೇಮ್ ಬಗ್ಗೆ ಏನು ಗೊತ್ತಿಲ್ಲದೆ ಇರೋದ್ರಿಂದ ಬಿಸ್ಕೆಟ್ನ ಹೆಂಗೆ ತಿನ್ನಬೇಕು ಅನ್ನೋದೇ ಅವಳು ಗೊತ್ತಾಯ್ತಾ ಇಲ್ಲ. ಬಾಯ್ ಬಿಟ್ಕೊಂಡು ನೋಡ್ತಾ ನಿಂತವಳೆ.
ಅಯ್ಯೋ ನಾನೊಬ್ಳು ಇದ್ರಲ್ಲಿ ನನ್ನ ಮಗಳು ಯಾರು ಅಂತಲೇ ನಿಮ್ಗೆ ಹೇಳಿಲ್ಲ ಅಲ್ವಾ, ಯೆಲ್ಲೋ ಕಲರ್ ಏರ್ ಬ್ಯಾಂಡ್ ಹಾಕಿದ್ದಾಳಲ್ಲ ಅವಳೇ ನನ್ನ ಮಗಳು. ಕೊನೆಗೂ 3 ಮಕ್ಕಳು ಬಿಸ್ಕೆಟ್ ಕಡಿದ್ರು, ಅದಕ್ಕೆ ಫಸ್ಟು ಸೆಕೆಂಡು ತರ್ಡು ಅಂತ ಅವ್ರು 3 ಜನರನ್ನ ಸೆಲೆಕ್ಟ್ ಮಾಡಿ ಆಟನ ಕಂಪ್ಲೀಟ್ ಮಾಡಿದ್ರು. ಬಾಕಿ ಮಕ್ಳಿಗೆ ಆಸೆ ಮೋಸ ಆಗಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿರೋ ಬಿಸ್ಕೆಟ್ನ ಕಿತ್ತು ಎಲ್ರಿಗೂ ಒಂದೊಂದು ಕೊಟ್ಟರು. ನೆಕ್ಸ್ಟು 2ನೇ ಕ್ಲಾಸ್ ಮಕ್ಳಿಗೆ ಆಟ ಆಡಿಸ್ತಾ ಇದ್ದಾರೆ. ಇದು ಯಾವ ಆಟಪ್ಪ ಅಂದರೆ, ಈಗ ಒಂದು ನಂಬರ್ ಹೇಳ್ತಾರೆ, ಆ ನಂಬರು ಗ್ರೂಪಲ್ಲಿ ನಿಂತ್ಕೋಬೇಕು. ಯಾರು ಸಿಂಗಲ್ ಆಗೋಗ್ತಾರೆ, ಯಾರು ಗ್ರೂಪ್ ಆಗಲ್ವೋ ಅವರು ಆಟದಿಂದ ಔಟು. ನಮ್ಮ ಕಡೆ ಎಲ್ಲ ಈ ಆಟ ಆಡಿದ್ದೀವಿ, ಅದಕ್ಕೆ ಏನಂತಾರೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ಆಟ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಅನಿಸ್ಲಿಲ್ಲ, ಅದಕ್ಕೆ ನಾನು ಬೇರೆ ಆಟ ನೋಡೋಕೆ ಹೋದೆ. ನೆಕ್ಸ್ಟು 3ನೇ ಕ್ಲಾಸ್ ಮಕ್ಳಿಗೆ ಆಡಿಸ್ತಾ ಇದ್ರು. ಇದು ಹೆಣ್ಮಕ್ಳು ಆಡ್ತಾ ಇರೋದು. ಏನು ಆಟಪ್ಪ ಅಂದರೆ, ಇದು ಸ್ಪಾಂಜಲ್ಲಿ ನೀರು ತುಂಬ್ಕೊಂಡ್ಬಂದ್ಬಿಟ್ಟು ಬಾಟ್ಲಿಗೆ ತುಂಬಿಸೋದು. ಯಾರು ಫಸ್ಟ್ ಆ ಬಾಟ್ಲನ್ನ ತುಂಬಿಸ್ತಾರೋ ಅವರು ವಿನ್ನರು. ಒಂದು ಆಟನ ಇಬ್ಬರು ಆಡ್ತಾ ಇರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಪಾಸ್ ಮಾಡ್ಕೊಂಡು ಆಡ್ತಾರೋ ಆಟ. ಇದು ಚೆನ್ನಾಗಿತ್ತು. ಹೆಣ್ಮಕ್ಳು ತುಂಬ ಸ್ಪೀಡಾಗಿ ಓಡ್ಕೊಂಡು ಆಟ ಆಡ್ತಾಯಿದ್ರು. ಸ್ಪಾಂಜಲ್ಲಿ ನೀರನ್ನ ಸ್ಟಾಕ್ ಮಾಡ್ಕೊಂಡು ಬಂದು ಇಲ್ಲಿ ತುಂಬಿಸ್ಬೇಕು ಅಂದರೆ ಈಸಿ ಆಟ ಅಲ್ಲ, ಚೆನ್ನಾಗಿತ್ತು ಗೇಮ್ ಇದು. ನೆಕ್ಸ್ಟ್ ಇಲ್ಲಿ ಟೀಚರ್ಸ್ ಇಷ್ಟೊತ್ತು ಆದಂಥ ಮಕ್ಕಳಿಗೆ ಪ್ರೈಸ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಫಸ್ಟು ಸೆಕೆಂಡು ತರ್ಡ್ ಅಂತ ಮಕ್ಕಳನ್ನ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸ್ತಾ ಇಲ್ಲ, ಅಲ್ಲಾಡ್ದವ್ರಿಗೆ ಅಲ್ಲೇ ಪ್ರೈಸ್ ಕೊಟ್ಟು ಮಕ್ಕಳನ್ನ ಖುಷಿ ಪಡಿಸ್ತಾ ಇದ್ದಾರೆ. ಇದು ಒಂಥರ ಚೆನ್ನಾಗೇ ಇದೆ ಅಲ್ವಾ. ಲಾಸ್ಟ್ ತನಕ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ, ಗೇಮ್ ಆಡಾದ್ಮೇಲೆ ಬೇಕಿದ್ದವರು ಮನೆಗೆ ಹೋಗ್ಬೋದಲ್ಲ. ನೆಕ್ಸ್ಟು 3ನೇ ಕ್ಲಾಸ್ ಬಾಯ್ಸ್ದು ಆಟ. ಇದೊಂದು ಸಿಕ್ಕಾಪಟ್ಟೆ ಮಜಾ ಕೊಡ್ತು ನನಗೆ. ನಾನು ಸಿಕ್ಕಾಪಟ್ಟೆ ನೆಕ್ಕಿದ್ದೀನಿ ಆಟ ನೋಡ್ಬಿಟ್ಟು. ಒಬ್ಬ ಹುಡುಗ ಅಂತೂ ಪಂಚೆ ಒಳಗಡೆ ಸೇರಿಸ್ಕೊಬಿಟ್ಟಿದ್ದೆ ಬಲೂನ್ನ. ಇಲ್ಲಿ ಚಿಕ್ಕ ಮಕ್ಕಳು ಸಹ ಪಂಚೆ ಶರ್ಟ್ ಹಾಕಿರೋದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ನಮ್ಮ ಕಡೆ ಎಲ್ಲ ರೇರು, ಅದು ಯಾರೂ ಹಾಕಲ್ಲ ಅಷ್ಟೊಂದು. ನೋಡಿ ಮತ್ತೆ ಬಾಯ್ಸ್ ಲೆಮನ್ ಆ್ಯಂಡ್ ಸ್ಪೂನ್ ಆಟ ಆಡ್ತಾ ಇದ್ದಾರೆ. ಇದನ್ನು ನಾವು ಆಟ ಆಡಿದ್ದೀವಿ. ಇದು ಹಳೆಯ ಆಟನೇ. ಇದು ಒಂಥರ ಚೆನ್ನಾಗಿತ್ತು ಆಟ. ಬಾಯ್ಸ್ ಆಟ ಆಡ್ತಾ ಇದ್ದಿದ್ದು. ನಾನು ಹಂಗೆ ಈ ಆಟನೆಲ್ಲ ನೋಡ್ಕೊಂಡು ಸುಮಾರು ತಲೆ ನಿಂತಿದ್ದೆ. ಬಾಯ್ಸ್ ಆದಮೇಲೆ ಗರ್ಲ್ಸ್ ಆಟ ಆಡಿದ್ರು, ಸೇಮ್ ಆಟ ಲೆಮನ್ ಆ್ಯಂಡ್ ಸ್ಪೂನು. 3ನೇ ಕ್ಲಾಸ್ ಗರ್ಲ್ಸು ಆಟ ಆಡಿದ್ರು. ಬಾಯ್ಸ್ಗಿಂತ ಗರ್ಲ್ಸೇ ಸ್ಪೀಡು ಅಂತ ಅನ್ನಿಸ್ತು ನನಗೆ ಆಟ ಆಡೋದ್ರಲ್ಲಿ. ನೆಕ್ಸ್ಟು 4ನೇ ಕ್ಲಾಸ್ ಹೆಣ್ಮಕ್ಳಿಗೆ ಆಟ ಆಡಿಸ್ತಾಯಿದ್ರು. ಈ ಆಟ ಯಾವುದಪ್ಪ ಅಂದರೆ, ನಮ್ಮ ಬಲೂನ್ನ ಸೇಫಾಗಿ ಇಟ್ಕೊಂಡು ಇನ್ನೊಬ್ಬರ ಬಲೂನ್ನ ಹೊಡೆದಾಕೋದು ಒಂದು ಕೈಯಲ್ಲಿ. ಆ ಸರ್ಕಲ್ ಒಳಗಡೆ ನಿಂತ್ಕೊಂಡೇ ಹೊಡೆದಾಕಬೇಕು. ಸರ್ಕಲಿಂದ ಆಚೆ ಹೋದರೆ ಔಟು. ಹಂಗೆ ಈ ಆಟ ಇದು ಚೆನ್ನಾಗಿತ್ತು ಆಟ. ಎಲ್ಲ ಹೆಣ್ಮಕ್ಳಂತೂ ತಪ್ಪಿಸ್ಕೊಂಡು ಓಡಾಡ್ತಾಯಿದ್ರು. ಬೇರೆಯವ್ರ ಬಾಲ್ ಹೊಡೆಯೋದ್ಕಿಂತ ಅವ್ರ ಬಾಲ್ನ ಸೇಫ್ ಮಾಡ್ಕೊಳ್ಳೋದ್ರಲ್ಲೇ ತುಂಬ ಜನ ಬ್ಯುಸಿ ಆಗಿಬಿಟ್ಟಿದ್ರು. ಈ ಆಟ ನೋಡ್ಬಿಟ್ಟು ನಂಗೆ ಅನಿಸಿದ್ದೇನಪ್ಪ ಅಂದರೆ, ಈ ಹೆಣ್ಮಕ್ಳೇನು ಆಟ ಆಡ್ತಾಯಿದ್ರು, ಇಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ಇಲ್ಲ ತಪ್ಪಿಸ್ಕೊಬಿಡೋಯ್ತಿದ್ರು, ಏನಿದು ಅಂತಲೇ ನನಗೆ ಅರ್ಥ ಆಗಲಿಲ್ಲ, ತಲೆ ಕೆಟ್ಟೋಯ್ತು. ಗ್ರೂಪಲ್ಲಿ ಆಟ ಆಡ್ತಾಯಿರೋ ಒಂದು ಹುಡುಗಿ ಅಮ್ಮ ನನ್ನ ಪಕ್ಕ ನಿಂತ್ಕೊಂಡು ಸಿಕ್ಕಾಪಟ್ಟೆ ಕಿರ್ಚಾಡ್ತಾಯಿದ್ರು. ಹಂಗಲ್ಲ ಹಿಂಗೆ ಹೊಡೆದಾಕು ತಪ್ಪಿಸ್ಕೊ ಅಂತೆಲ್ಲ ಸಿಕ್ಕಾಪಟ್ಟೆ ಕಿರ್ಚಾಡ್ತಾಯಿದ್ರು. ನಾನು ಅಂದ್ಕೊಂಡೆ ಮಗಳಿಗಿಂತ ಹೆಚ್ಚಾಗಿ ಅಮ್ಮನೇ ಸ್ಟ್ರಾಂಗ್ ಇದ್ದಾರಲ್ಲಪ್ಪ ಅಂತ. ಅದೊಂಥರ ಏನಂತಾರೆ, ಮಗಳು ಗೆಲ್ಲಬೇಕು ಅನ್ನೋ ಖುಷಿನ ಆ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ಅನಿಸುತ್ತೆ ಅಲ್ವಾ. ಹೀಗೆ ಗೇಮೆಲ್ಲ ನೋಡ್ತಾ ನಿಂತಿದ್ದ ಟೈಮಲ್ಲಿ ಟೀಚರ್ ಕೂಗಿದ್ರು, ನಿಮ್ಮ ಮಕ್ಕಳಿಗೆ ಊಟ ಕೊಡಬೇಕು ಬನ್ನಿ ಅಂತ. ನನ್ನ ಮಗಳು UKG. ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಮಾಡ್ತಾಯಿದ್ರು ಊಟ ಕೊಡೋದನ್ನು. ಓಣಂ ಸ್ಪೆಷಲ್ ಊಟ ಏನಪ್ಪ ಅಂತಂದರೆ, ಎಲ್ಲ ತರಕಾರಿಯಿಂದನೇ ಮಾಡಿರೋದು. ಅನ್ನ, ಪಲ್ಯ, ಸಾಂಬಾರಾಗಿರ್ಬೋದು, ಎಲ್ಲನೂ ಪ್ರತಿಯೊಂದು ತರಕಾರಿ ಯೂಸ್ ಮಾಡ್ಕೊಂಡೇ ಮಾಡಿರೋದು. ನಾನ್ ವೆಜ್ ಇರೋಲ್ಲ ಇವತ್ತು, ಫುಲ್ ವೆಜಿಟೇಬಲ್ಸ್ ಇರೋದು. ಮದುವೆ ಮನೆಯಲ್ಲಿ ಎಲ್ಲೆಲ್ಲಿ ಊಟ ಕೊಡೋಂಗೆ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಅವ್ರವ್ರ ಟೇಬಲ್ ಮೇಲೆ ಅವ್ರಿಗೆ ಊಟ ಕೊಡ್ತಿದ್ದಾರೆ. ಚಿಕ್ಕ ಮಕ್ಕಳು ಊಟ ಮಾಡೋದು ನೋಡೋಕ್ಕೆ ಚೆಂದ. ನನಗೆ ಇಲ್ಲಿದು ರೈಸ್ ಅಷ್ಟೊಂದು ಇಷ್ಟ ಇಲ್ಲ, ಏನಕ್ಕೆ ಅನ್ನದ ಅಗ್ಳೇದು ಒಂದು ದಪ್ಪ ಎಷ್ಟು ದಪ್ಪ ಇರುತ್ತೆ ಗೊತ್ತಾ, ಅದನ್ನ ತಿನ್ನೋ ಅಷ್ಟರಲ್ಲೇ ಒಂಥರ ಗಂಟಲು ಸಿಗೋಬಿಡುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಭಯ ಆಯ್ತದೆ ನನಗೆ ತಿನ್ನೋಕ್ಕೆ. ಮಕ್ಕಳದೆಲ್ಲ ಊಟ ಮಾಡಿ ಆದಮೇಲೆ ನಮಗೂ ಊಟ ಬಿಡಿಸಿದ್ರು. ನಮಗೂ ಬಾಳೆ ಎಲೆನೇ ಬಡಿಸಿದ್ರು. ಸ್ಪೆಷಲ್ ಏನೇನು ಊಟ ಇತ್ತು ಅಂತ ಹೇಳ್ತೀನಿ, ಮತ್ತು ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಏನಂತ ಕರೀತಾರೆ ಅದನ್ನ ಅಂತಲೂ ಹೇಳ್ತೀನಿ. ಈ ಥರದೊಂದು ಊಟನ ಇಲ್ಲಿ ಎಲ್ಲರೂ ಸದ್ಯ ಅಂತ ಹೇಳ್ತಾರೆ. ಸದ್ಯ ಅಂದರೆ ಫುಲ್ ವೆಜ್, ಯಾವುದು ನಾನ್ ವೆಜ್ ಇರಲ್ಲ, ಅದನ್ನು ಸದ್ಯ ಅಂತ ಹೇಳ್ತಾರೆ. ಫಸ್ಟ್ ನನಗೆ ಹೆಸರುಕಾಳು ಪಲ್ಯ ಹಾಕಿದ್ರು, ಮತ್ತು ಎಲ್ಲ ಆ ಕಡೆ ಇರೋ ಹಂಗೆ ಉಪ್ಪಿನಕಾಯಿ. ಬಿಳಿ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೇನು ಗೊತ್ತಾ, ನಮ್ಮ ಕಡೆ ಮಂಗಳೂರು ಸೌತೆಕಾಯಿ ಇದೆಯಲ್ಲ ಅದು, ಮತ್ತು ಮೊಸರು ಎರಡನ್ನೂ ಸೇರಿಸಿ ಮಾಡಿರೋ ಅಂತ. ಇಲ್ಲಿ ಪಚ್ಚಡಿ ಅಂತಾರೆ, ಅಲ್ಲೇನಂತಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ಏನೋ ಪಲ್ಯನೋ ಏನೋ ಹಾಕಿದ್ರು, ಪಲ್ಯ ಎಲ್ಲ ಸಾಂಬಾರದು. ಆ ಸಾಂಬಾರನ್ನ ಇಲ್ಲಿ ಕಾಳನಂತಾರೆ. ಅದು ಫುಲ್ಲು ನುಗ್ಗೆಕಾಯಿ ಮತ್ತು ತೊಂಡೆಕಾಯಿ ಆ ಥರದ್ದು ಯಾವುದೋ ಕಾಯಿಗಳಿಂದ ಮಾಡಿರೋದು. ಇನ್ನೊಂದು ಯೆಲ್ಲೋ ಕಲರ್ ಸಾಂಬಾರು ಕಾಣಿಸ್ತದಲ್ಲ, ಅದನ್ನ ಅವಿಯಲ್ ಅಂತಾರೆ. ಅದರಲ್ಲಿ ಕ್ಯಾರೆಟು, ಬೀಟ್ರೂಟು, ಆಲೂಗೆಡ್ಡೆ ಮತ್ತು ಈ ಪಚ್ಚ ಬಾಳೆಕಾಯಿ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಮಾಡಿರೋದು ಅವಿಯಲ್ ಅಂತಾರೆ ಅದನ್ನ. ಇನ್ನೊಂದು ಹೇಳೋದಲ್ಲ ರೈಸ್, ಆ ರೈಸೇ ಇದು. ಒಂದೊಂದು ಅಗ್ಲೇನೆ ಒಂದೊಂದು ಹುರುಳಿಕಾಳು ದಪ್ಪ ಇರುತ್ತೆ, ದಪ್ಪ ಇದು. ಈ ಅನ್ನಕ್ಕೆ ಇಲ್ಲಿ ಕುರುವ ಅಂತ ಹೇಳ್ತಾರೆ, ಅಕ್ಕಿಗೆ ಕುರುವಾರಿ ಅಂತ ಹೇಳ್ತಾರೆ. ಕುಸ್ಲಕ್ಕಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ದಪ್ಪಕ್ಕಿ ಇದು. ಕೆಲವ್ರಿಗೆ ಇಷ್ಟ ಇರಲ್ಲ, ಹಂಗೆ ನಾನು. ನೆಕ್ಸ್ಟು ಸಾಂಬಾರು ಮತ್ತು ಹಪ್ಳ, ಮತ್ತು ನಮ್ಮ ಕಡೆ ಕಳ್ಳೆ ಹುಳಿ ಮಾಡ್ತಾರಲ್ಲ ಅದು ಕೊಟ್ಟಿದ್ರು. ಮತ್ತು ಪುಳಿ ಇಂಜಿ ಅಂತ ಹೇಳ್ಬಿಟ್ಟು ಹುಳಿ ಶುಂಠಿಯಿಂದ ಮಾಡಿರೋ ಒಂದು ಉಪ್ಪಿನಕಾಯಿ. ಒಟ್ನಲ್ಲಿ ಹೊಟ್ಟೆ ತುಂಬಿತು. ಊಟ ಎಲ್ಲ ಮುಗಿಸ್ಕೊಂಡು ಗ್ರೌಂಡ್ ಕಡೆ ಬಂದರೆ ಟೀಚರ್ಸ್ ಎಲ್ಲ ಪೇರೆಂಟ್ಸ್ಗಳಿಗೂ ಆಟ ಇದೆ ನಿಲ್ರಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನನ್ನ ಮಗಳು ಆಟ ಮಾಡಿದ್ಲು, ಮನೆಗೆ ಹೋಗ್ಬೇಕು ನಾನು, ಹೋಗಲೇಬೇಕು ಅಂತ. ಅದಕ್ಕೆ ಸ್ಕೂಲಿಂದ ಹೊರಟೋ ನಾವು.